ಇವತ್ತಿನ ವಿಡಿಯೋದಲ್ಲಿ ನಾವು ಗಂಟೆಗಟ್ಟಲೆ ಮಾಡುವಂಥ ಕೆಲಸನ ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಹೊಸ ಹೊಸ ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನಂತ ನೋಡೋಣ. ಬಟ್ಟೆಗೆ ಹಾಕುವಂಥ ಕ್ಲಿಪ್ ಇದ್ರೆ ಸಾಕು, ಇದರಿಂದ ಆನ್ಲೈನಲ್ಲಿ ಅಥವಾ ಶಾಪಲ್ಲಿ ಸಿಗೋ ಅಂಥ ಆರ್ಗನೈಸರ್ನ ನಾವು ಈಸಿಯಾಗಿ ಮನೇಲೇ ರೆಡಿ ಮಾಡ್ಕೋಬೋದು. ಅದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಈ ಬಟ್ಟೆ ಕ್ಲಿಪ್ ಜೊತೆ ಇನ್ನೊಂದು ಕೂಡ ಯೂಸ್ ಮಾಡ್ತೀನಿ, ಅದೇನಂದರೆ ಹಿಡಿಕೆ. ನೋಡಿ, ಈ ಥರ ಇರೋವಂಥ ಹಿಡಿಕೆಯಿಂದ ತುಂಬಾ ಈಸಿಯಾಗಿ ನಾವು ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು. ಈ ಹಿಡಿಕೆ ಮೇಲ್ಗಡೆ ಕ್ಲಿಪ್ಪನ್ನು ಹಾಕೋಣ. ಚಿಕ್ಕ ಮಕ್ಳಿಗೆ ಹೇಳಿದ್ರು ಕೂಡ ಕಣ್ಣು ಮುಚ್ಕೊಂಡೇ ಮಾಡಿಬಿಡ್ತಾರೆ, ಅಷ್ಟು ಈಸಿ ಆದಂಥ ಆರ್ಗನೈಸರ್ ಇದು. ನೋಡಿ, ನಾನು ಕ್ಲಿಪ್ನೆಲ್ಲ ಹಾಕೋತಾ ಇದ್ದೀನಿ. ಹಾಕೋಬೇಕಾದಾಗ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 10 ಕ್ಲಿಪ್ನ ಯೂಸ್ ಮಾಡಿಕೊಂಡು ಈ ಥರ ಹಾಕಿಟ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿರೋವಂಥ ಇದ್ರಲ್ಲಿ ನಾವೀಗ ಪ್ಲೇಟ್ಸ್ನೆಲ್ಲ ಇಟ್ಕೋಬೋದು. ನಾವು ಕಿಚನಲ್ಲಿ ಯೂಸ್ ಮಾಡುವಂಥ ಚಿಕ್ಕ ಪ್ಲೇಟಿಂದ ಮೀಡಿಯಂ ಸೈಜ್ ತನಕ ಇರುವಂಥ ಪ್ಲೇಟ್ಗಳನ್ನೆಲ್ಲ ನಾವು ಇದರಲ್ಲಿ ಈಸಿಯಾಗಿ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ನೋಡಿ, ನಮ್ಮ ಹತ್ರ ಅಕಸ್ಮಾತ್ ಈ ತರ ಹಿಡಿಕೆ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಕಡ್ಡಿ ಬ್ಯಾಗ್ನಲ್ಲಿ ಬರುವಂತ ಕೋಲನ್ನ ಕೂಡ ಇದಕ್ಕೋಸ್ಕರ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ನಾವು ಯೂಸ್ ಮಾಡಿರೋಂಥ ಕ್ಲಿಪ್ಸ್ ಎಲ್ಲ ತುಂಬ ಲೂಸ್ ಆಗಿದೆ ಅಥವಾ ಜಾರ್ಕೋತಿದೆ ಅಂತ ಅನಿಸ್ದಾಗ ಇದ್ರ ಮೇಲ್ಗಡೆ ನಾವು ಫೆವಿ ಬಾಂಡ್ ಅಥವಾ ಗ್ಲೂಗನ್ನ ಯೂಸ್ ಮಾಡಿಕೊಂಡು ಗಟ್ಟಿಯಾಗಿ ಸ್ಟಿಕ್ ಮಾಡ್ಕೋಬಹುದು. ಈ ತರ ಒಂದ್ಸಲ ಮಾಡಿ ಇಟ್ಕೊಂಡು ಇದನ್ನ ನಾವು ಕಿಚನ್ ಕೌಂಟರ್ ಟಾಪ್ ಮೇಲ್ಗಡೆ ಇಟ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಅಷ್ಟೇ ಇಲ್ಲದೆ ಇದರಲ್ಲಿ ಪ್ಲೇಟ್ಸ್ ನ ಇಟ್ಟು ತೆಗೆಯೋದಂತೂ ತುಂಬಾನೇ ಈಸಿ. ಇನ್ನು ಈ ಹಿಡಿಕೆ ಮುಂದ್ಗಡೆ ಈ ಜಾಗದಲ್ಲಿ ಇನ್ನೊಂದು ಕ್ಲಿಪ್ ಹಾಕೊಂಡು ಇದ್ರ ಮೇಲ್ಗಡೆ ನಾವು ಗ್ಲಾಸ್ಗಳನ್ನ ಕೂಡ ಇಟ್ಕೋಬಹುದು. ಮನೇಲಿ ಬಟ್ಟೆ ಕ್ಲಿಪ್ ಹಾಗೂ ಹಿಡಿಕೆ ಇತ್ತು ಅಂದ್ರೆ ಈ ಸಿಂಪಲ್ ಆಗಿರುವಂತ ಆರ್ಗನೈಸರ್ನ ಇವತ್ತೇ ಟ್ರೈ ಮಾಡಿ ನೋಡಿ. ಸ್ಕೂಲ್ಗೆ ಹೋಗುವಂತ ಮಕ್ಳಿರ್ಬೋದು ಅಥವಾ ಆಫೀಸ್ಗೆ ಹೋಗುವಂತ ಹಸ್ಬೆಂಡ್ ಇರ್ಬೋದು, ಬಟ್ಟೆನಲ್ಲಿ ಏನಾದ್ರೂ ಒಂದು ಕೊಳೆ ಮಾಡ್ಕೊಂಡು ಬಂದೇ ಬರ್ತಾರೆ. ಅದರಲ್ಲಿ ಈ ಪೆನ್ ಮಾರ್ಕ್ ಕೂಡ ಒಂದು ನಿಮಗೆ ತೋರಿಸೋದಕ್ಕೋಸ್ಕರ ವೈಟ್ ಶರ್ಟ್ ನಲ್ಲಿ ನೋಡಿ ಈ ಜಾಗದಲ್ಲಿ ನಾನು ಪೆನ್ನಿಂದ ಮಾರ್ಕ್ ಮಾಡ್ಕೋತಾ ಇದೀನಿ. ಇವಾಗ ಈ ಪೆನ್ ಮಾರ್ಕ್ನ ಸೋಪ್ ಯೂಸ್ ಮಾಡದೆ, ಬ್ರಷ್ ಯೂಸ್ ಮಾಡದೆ ತುಂಬಾನೇ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋ ಅಂತ ನೋಡೋಣ. ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಪೇನ್ ರಿಲೀಫ್ ಸ್ಪ್ರೇನ ತಗೊಂಡಿದ್ದೀನಿ. ಮೂವ್, ವಾಲಿನಿ, ಓಮ್ನಿ ಜೆಲ್ ಈ ತರ ಇರುವಂತ ಸ್ಪ್ರೇ ಯಾವುದೇ ಇರ್ಬೋದು, ಅದನ್ನ ತಗೊಳ್ಳೋಣ. ನೋಡಿ, ತಗೊಂಡಿರುವಂತ ಸ್ಪ್ರೇ ಇಂದ ಇದ್ರ ಮೇಲ್ಗಡೆ ಸ್ಪ್ರೇ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಕರೆ ಆಗಿರುವಂತ ಬಟ್ಟೆ ಕೆಳಗಡೆ ಒಂದು ಪ್ಲೇಟನ್ನ ಇಟ್ಕೊಳ್ಳೋಣ. ಈ ತರ ಮಾಡೋದ್ರಿಂದ ಕರೆ ಅನ್ನೋದು ಕೆಳಗಡೆ ಇರುವಂತ ಬಟ್ಟೆಗೆ ಅಂಟೋದಿಲ್ಲ. ಈಗ ಪೆನ್ ಮಾರ್ಕ್ ಮೇಲ್ಗಡೆ ಸ್ಪ್ರೇ ಮಾಡ್ಕೋತಾ ಇದೀನಿ. ಕರೆ ಎಷ್ಟಿದೆಯೋ ಅಷ್ಟು ತಕ್ಕನಾಗಿ ನಾವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಸ್ಪ್ರೇ ಮಾಡಿದ ತಕ್ಷಣ ನಾವು ಕೈಯಿಂದ ಈ ರೀತಿ ಉಜ್ಕೋಬೇಕು. ಉಜ್ಕೊಂಡಾಗ್ಲೇ ನೋಡಿ ಅರ್ಧಂಬರ್ಧ ಕೊಳೆ ಎಲ್ಲ ಇದರಲ್ಲೇ ಹೊಟ್ಟೋಗುತ್ತೆ. ನಿಮಗೆ ಕೈಯಿಂದ ಈ ರೀತಿ ಉಜ್ಕೊಳ್ಳೋಕ್ಕಾಗಿಲ್ಲ ಅಂದಾಗ ನೋಡಿ ಸ್ವಲ್ಪ ಇದ್ರ ಮೇಲ್ಗಡೆ ನೀರನ್ನ ಅಪ್ಲೈ ಮಾಡಿಕೊಂಡು ಟೂತ್ ಬ್ರಷಿಂದ ಇದನ್ನ ಉಜ್ಕೋಬೋದು. ಒಂದ್ಸಲ ಸ್ಪ್ರೇ ಮಾಡ್ಕೊಂಡಾಗ ಕೊಳೆ ಇನ್ನೂ ಹೋಗಿಲ್ಲ ಅಂದಾಗ ಇನ್ನೊಂದ್ಸಲ ನೋಡಿ ಸ್ಪ್ರೇ ಮಾಡಿಕೊಂಡು ಮತ್ತೆ ನಾವು ಕೈಯಿಂದನೇ ಇದೇ ರೀತಿ ಉಜ್ಕೊಂಡಾಗ ಕೊಳೆ ಎಲ್ಲನೂ ಪೂರ್ತಿಯಾಗಿ ಹೊಟ್ಟೋಗುತ್ತೆ. ಯಾವಾಗಲೂ ನಾವು ಬಟ್ಟೆನಲ್ಲಿ ಏನಾದರೂ ಕೊಳೆ ಜಾಸ್ತಿ ಇದ್ದಾಗ ಸೋಪ್ ಅಥವಾ ಬ್ರಷ್ ಹಾಕಿ ತಿಕ್ಕಿ ತೊಳ್ಕೊತಾ ಇರ್ತೀವಿ. ಈ ತರ ಮಾಡ್ಕೊಂಡಾಗ ಆ ಬಟ್ಟೆಲಿರುವಂತ ಸಾಫ್ಟ್ನೆಸ್ ಆದಷ್ಟು ಬೇಗ ಹೊಟ್ಟೋಗಿ ಬಟ್ಟೆನೂ ಕೂಡ ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೋಡಿ ಈ ಮೆಥಡ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಾಗ ತುಂಬಾನೇ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಇವಾಗ ನೋಡಿ, ಈ ಬಟ್ಟೆಲಿರುವಂತ ಪೆನ್ ಮಾರ್ಕ್ ಎಲ್ಲ ಪೂರ್ತಿಯಾಗಿ ಹೊಟ್ಟೋಗಿದೆ. ಈ ತರ ನಾವು ಒಂದ್ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿರುವಂತ ಸ್ಪ್ರೇಸ್ ಮೇಲೆಲ್ಲ ಹೋಗೋದಕ್ಕೋಸ್ಕರ ಇನ್ನೊಂದ್ಸಲ ನಾವು ವಾಷಿಂಗ್ ಮಿಷಿನ್ ಅಲ್ಲಿ ಅಥವಾ ಕೈಯಿಂದ ಸೋಪ್ ಅಥವಾ ಲಿಕ್ವಿಡ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಶರ್ಟ್ ನ ವಾಶ್ ಮಾಡ್ಕೊಂಡು ಡ್ರೈ ಮಾಡಿದ್ಮೇಲೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂತ. ಮೊದಲು ಶರ್ಟ್ ಹೇಗಿತ್ತು ಹಾಗೆ ಇದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಒಂದ್ಸರಿನಾದ್ರೂ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಾವು ಪ್ರತಿದಿನ ದೇವರಿಗೆ ಅಗರಬತ್ತಿನ ಹಚ್ಚಿಡ್ತಾನೆ ಇರ್ತೀವಿ. ಈ ತರ ಅಗರಬತ್ತಿ ಹಚ್ಚಿಟ್ಟಾಗ ಬರೋ ಅಂತ ಬೂದಿನ ನಾವು ಕೆಳಗಡೆ ಬಿಸಾಕ್ತಿರ್ತೀವಿ. ಇನ್ಮೇಲೆ ಆ ರೀತಿ ಮಾಡಬೇಡಿ. ಈ ತರ ಬಂದಿರೋಂಥ ಈ ಬೂದಿನ ನಾವು ಕ್ಲೀನಿಂಗ್ಗೋಸ್ಕರ ಬಳಸ್ಕೋಬಹುದು. ಅಂದ್ರೆ ನಾವು ತಲೆ ಬಚ್ಕೊಳ್ಳೋದಕ್ಕೆ ಬಳಸ್ತೀವಲ್ಲ ಬಾಚಿಂಗೇನ, ಅದನ್ನ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಈ ಬೂದಿನ ಬಳಸ್ಕೋಬಹುದು. ನೋಡಿ, ಈ ಬಾಚಿಂಗಿನಲ್ಲಿ ತುಂಬಾನೇ ಎಣ್ಣೆ ಜಿಡ್ಡಿರುತ್ತೆ. ಈ ತರ ಎಣ್ಣೆ ಜಿಡ್ಡಿರುವಂತ ಬಾಚಿಂಗ್ನ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಕೈಯಲ್ಲಿನೂ ಜಿಡ್ಡಾಗೋದಷ್ಟೇ ಇಲ್ದೇನೆ ಸ್ವಲ್ಪ ಜಾಸ್ತಿನೇ ಸೋಪ್ ಅಥವಾ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ತುಂಬಾ ಹೊತ್ತು ಇದಕ್ಕಾಗಿನೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬದಲಾಗಿ ನಾವು ತಗೊಂಡಿರೋ ಅಂತ ಅಗರಬತ್ತಿ ಬೂದಿನ ಇದನ್ನ ಕ್ಲೀನ್ ಮಾಡೋದಕ್ಕೆ ಬಳಸೋದ್ರಿಂದ ನಿಮಿಷದಲ್ಲೇ ಕ್ಲೀನ್ ಮಾಡ್ಕೋಬಹುದು. ತಗೊಂಡಿರೋ ಅಂತ ಅಗರಬತ್ತಿ ಬೂದಿನ ಇದ್ರ ಮೇಲ್ಗಡೆ ಹಾಕೋಣ. ಈ ತರ ಹಾಕೊಂಡಿದ ತಕ್ಷಣ ಅಗರಬತ್ತಿ ಬೂದಿ ಎಲ್ಲ ಬಾಚಿಂಗಲ್ಲಿ ಇರುವಂತ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನು ಬಾಚಿಂಗ್ ಗ್ಯಾಪ್ ನಲ್ಲಿ ಇರುವಂತ ಜಿಡ್ಡೆಲ್ಲ ಹೋಗೋದಕ್ಕೋಸ್ಕರ ಹಳೆ ಟೂತ್ ಬ್ರಷ್ ನ ತಗೊಂಡಿದ್ದೀನಿ. ಈ ಟೂತ್ ಬ್ರಷ್ ನಿಂದ ಈ ತರ ಕ್ಲೀನ್ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗ್ಬಿಡುತ್ತೆ. ಈ ತರ ಒಂದ್ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸಲ ನಾವು ಸುಮ್ಮನೆ ಹಾಗೆ ಸೋಪ್ ಅಥವಾ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ನಿಮಿಷದಲ್ಲೇ ಬಾಚಿಂಗೆ ತುಂಬಾ ಕ್ಲೀನ್ ಆಗ್ಬಿಡುತ್ತೆ. ಈ ಟಿಪ್ಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು, ಆದರೆ ಈ ಬೆಳ್ಳುಳ್ಳಿ ಬಿಡಿಸೋದು ತುಂಬಾ ಕಷ್ಟ ಅನ್ನೋರು ಖಂಡಿತವಾಗ್ಲೂ ಈ ಟಿಪ್ಸ್ನ ತಿಳಿದಿಟ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ನಾವು ಕೆಜಿ ಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸ್ತಾ ಇರ್ತೀವಿ. ಅಂದರೆ ಹಬ್ಬದ ಟೈಮಲ್ಲಾಗಲಿ ಅಥವಾ ಬಿರಿಯಾನಿ ಮಾಡಬೇಕಾದಾಗಲಿ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತಲ್ವಾ, ಅಂಥ ಟೈಮಲ್ಲಂತೂ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ. ನೋಡಿ, ಬೆಳ್ಳುಳ್ಳಿನ ಬಿಡಿಸೋದಕ್ಕೆ ನಾನು ಉಗುರನ್ನ ಬಳಸ್ತಾ ಇಲ್ಲ ಅಥವಾ ಚಾಕುನ ಬಳಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ನೋಡಿ
ಪೆನ್ನನ್ನು ಬಳಸ್ತಾ ಇದೀನಿ. ಪೆನ್ನಲ್ಲಿರುವಂಥ ಕ್ಯಾಪ್ ಇದ್ರೆ ಸಾಕು ತುಂಬಾನೇ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ನಾವು ನಿಮಿಷದಲ್ಲೇ ಬಿಡಿಸ್ಕೋಬಹುದು. ಮೊದಲು ಬೆಳ್ಳುಳ್ಳಿ ಗಡ್ಡೆಯಿಂದ ಬೆಳ್ಳುಳ್ಳಿಗಳನ್ನೆಲ್ಲ ಸಪ್ರೇಟ್ ಆಗಿ ಮಾಡಿಟ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬಹುದು. ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿನಿ, ಅದ್ರ ಮೇಲ್ಗಡೆ ಪೆನ್ ಕ್ಯಾಪ್ ಇದೆಯಲ್ವಾ ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡು ತೆಕ್ಕೊಂಡ್ರೆ ಸಾಕು ತುಂಬಾನೇ ಈಸಿಯಾಗಿ ಬೆಳ್ಳುಳ್ಳಿಗಳನ್ನ ಬಿಡಿಸ್ಕೋಬಹುದು. ಈ ತರ ನಾವು ಪೆನ್ ಕ್ಯಾಪ್ ಯೂಸ್ ಮಾಡ್ಕೊಂಡು ಬಿಡಿಸ್ಕೊಳ್ಳೋದ್ರಿಂದ ಉಗುರು ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಕೈ ಬೆರಳುಗಳು ಕೂಡ ನೋವಾಗೋದಿಲ್ಲ. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದ್ಸಲಿನಾದ್ರೂ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ತಿಳಿಸ್ಕೊಡಿ, ಅವ್ರಿಗೂ ಸಹ ಯೂಸ್ ಆಗುತ್ತಲ್ವಾ. ಮನೆಯಲ್ಲಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾದಾಗ ಅಥವಾ ತರಕಾರಿನ ಕಟ್ ಮಾಡ್ಕೋಬೇಕಾದಾಗ ಮಣ್ಣಿನ ದೀಪನ ಪಕ್ಕದಲ್ಲೇ ಇಟ್ಕೋಬೇಕು. ಅದೇನಕ್ಕೆ ಅಂತ ಗೊತ್ತಾ? ನಾವು ತರಕಾರಿ ಕಟ್ ಮಾಡೋದಕ್ಕೆ ಅಥವಾ ಈರುಳ್ಳಿ ಕಟ್ ಮಾಡೋದಕ್ಕೆ ಚಾಕುನ ಬಳಸ್ತಾ ಇರ್ತೀವಲ್ಲ, ಈ ಚಾಕು ಕೆಲವೊಂದ್ಸಲ ಕಟ್ ಮಾಡಿದ ತಕ್ಷಣ ಕಟ್ ಮಾಡೋದಿಲ್ಲ. ಇಲ್ಲಿರುವಂತ ಶಾರ್ಪ್ನೆಸ್ ಕಮ್ಮಿ ಇರೋದ್ರಿಂದ ಇದನ್ನ ನಾವು ತಕ್ಷಣಕ್ಕೆ ಶಾರ್ಪ್ ಮಾಡೋದಕ್ಕೋಸ್ಕರ ಮೊದಲೇ ನಾವು ಚಾಕು ಮೇಲ್ಗಡೆ ಉಪ್ಪನ್ನ ಹಾಕೋಣ. ಉಪ್ಪನ್ನ ಹಾಕೊಂಡಾದ್ಮೇಲೆ ನಾವು ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಆ ಮಣ್ಣಿನ ದೀಪನ ಇದ್ರ ಮೇಲ್ಗಡೆ ಇಟ್ಕೊಂಡು ಉಚ್ಕೋಣ. ಈ ತರ ನಾವು ಎರಡೂ ಕಡೆನೂ ಮಾಡ್ಕೋಬೇಕಾಗತ್ತೆ. ಚಾಕು ಅಷ್ಟೇ ಅಲ್ಲ, ಈಲ್ಗೆ ಮನೆ ಇರ್ಬೋದು, ಗ್ರೇಟರ್ ಇರ್ಬೋದು ಅಥವಾ ಪೀಲರ್ ಇರ್ಬೋದು, ಇವೆಲ್ಲನೂ ಶಾರ್ಪ್ ಮಾಡೋದಕ್ಕೆ ಅಂತ ಈ ಟಿಪ್ಸ್ನ ಉಪಯೋಗಿಸ್ಕೋಬಹುದು. ಈ ತರ ನಾವು ಸ್ವಲ್ಪ ಹೊತ್ತು ಚಾಕುನ ಉಚ್ಕೊಂಡಾದ್ಮೇಲೆ ಚಾಕು ತುಂಬಾನೇ ಶಾರ್ಪ್ ಆಗುತ್ತೆ. ಇವಾಗ ಇದನ್ನ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ನಾವು ತರಕಾರಿ ಕಟ್ ಮಾಡೋದಕ್ಕೆ ಅಥವಾ ಈರುಳ್ಳಿ ಕಟ್ ಮಾಡೋದಕ್ಕೆ ಬಳಸ್ಕೋಬಹುದು. ಈ ಟಿಪ್ಸ್ ಇಷ್ಟ ಆದರೆ ನೀವು ಸಹ ಫಾಲೋ ಮಾಡ್ಕೊಳ್ಳಿ. ನೋಡಿ, ನಾವು ಗೋಧಿ ಹಿಟ್ಟನ್ನ ಚಪಾತಿ ಮಾಡ್ಕೊಳ್ಳೋದಕ್ಕೆ, ಪೂರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಕೆಲವೊಂದು ಸ್ವೀಟ್ ಐಟಮ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಬಳಸ್ತಾ ಇರ್ತೀವಿ. ಈ ತರ ಮನೆ ತಂದಿಟ್ಟಿರುವಂತ ಗೋಧಿ ಹಿಟ್ಟು ತುಂಬಾ ದಿನದವರೆಗೂ ಹುಳ ಹಿಡಿದೇನೆ ಫ್ರೆಶ್ ಆಗಿ ಇರಬೇಕು ಅಂದಾಗ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿಟ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಉಪ್ಪನ್ನ ಇದ್ರಲ್ಲಿ ಹಾಕೋತಾ ಇದೀನಿ. ಈ ತರ ಹಾಕಿಟ್ಕೊಂಡು ಗೋಧಿ ಹಿಟ್ಟನ್ನ ಕಲಸಿಟ್ಕೊಳ್ಳೋದ್ರಿಂದ 10ರಿಂದ 12 ತಿಂಗಳವರೆಗೂ ಗೋಧಿ ಹಿಟ್ಟನ್ನ ಹಾಗೆ ಇಟ್ರು ಇದರಲ್ಲಿ ಒಂದು ಹುಳ ಕೂಡ ಹಿಡಿಯೋದಿಲ್ಲ. ಅಷ್ಟೇ ಇಲ್ಲಿ ತುಂಬಾ ಫ್ರೆಶ್ ಆಗಿ ಕೂಡ ಇರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಈ ತರ ಸೆಲ್ಲೋ ಟೇಪ್ ಆಗಲಿ ಅಥವಾ ಗಮ್ ಟೇಪ್ ಆಗಲಿ ಯೂಸ್ ಮಾಡ್ತಿರ್ತೀವಲ್ಲ, ಇದರಲ್ಲಿರೋ ಅಂತ ಸ್ಟಾರ್ಟ್ ಆಗುವಂತ ಪಾಯಿಂಟ್ ಎಲ್ಲಿದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಇದನ್ನ ತೆಗೆಯೋದಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಿರ್ತೀವಿ. ಅದಕ್ಕಾಗಿ ನೋಡಿ, ಈ ಚಿಕ್ಕ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಒಂದ್ಸಲ ನಾವು ಇದನ್ನ ತೆಗೆದು ಕಟ್ ಮಾಡ್ಕೊಂಡಾದ್ಮೇಲೆ ಈ ಪ್ಲಾಸ್ಟರ್ನ ತುದಿನಲ್ಲಿ ನೋಡಿ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು. ನಮ್ಮ ಮತ್ತೆ ತೆಗಿಬೇಕಾದಾಗ ಈಸಿಯಾಗಿ ತೆಗೆದು ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.